ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ, ಇಲ್ಲಿ ಕುಣಿಯೋಕೆ ನೀರು. ಜಲಮಂಡಳಿ ಆದೇಶಕ್ಕೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಸಿಟಿ ಮಂದಿ. ಇಲ್ಲಿ ಕುಡಿಯೋಕೆ ನೀರಿಲ್ಲ, ಆದ್ರೆ ಕುಣಿಯೋಕೆ ನೀರು ಬಳಕೆ ಆಗ್ತಾ ಇದೆ. ಬೆಂಗಳೂರಿನ ವರ್ತೂರಿನ ಖಾಸಗಿ ರೆಸಾರ್ಟ್ನಲ್ಲಿ ರೈನ್ ಡ್ಯಾನ್ಸ್ ಆಯೋಜನೆ ಮಾಡಲಾಗಿತ್ತು. ಕುಡಿಯುವ ನೀರಿಗೆ ಬೆಂಗಳೂರಲ್ಲಿ ಬರ ಇದ್ರೂ ಕೂಡ ರೈನ್ ಡ್ಯಾನ್ಸ್ ಅಲ್ಲಿ ನೀರನ್ನ ವ್ಯರ್ಥ ಮಾಡಲಾಗ್ತಾ ಇತ್ತು. ಜಲಮಂಡಳಿ ಆದೇಶ ಇದ್ರೂ ಕೂಡ ಅದನ್ನ ಉಲ್ಲಂಘಿಸಿ ಹೈಫೈ ಮಂದಿ ರೈನ್ ಡ್ಯಾನ್ಸ್ ಮಾಡುವ ಮೂಲಕ ಹೋಳಿ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಜಲಕ್ಷಾಮ ಇದೆ, ನೀರಿಲ್ಲ ಅನ್ನುವಂತಹ ಅಭಿಯಾನದ ಮೂಲಕ ಟಿವಿ9 ಪ್ರತಿನಿತ್ಯ ಸಂಬಂಧಪಟ್ಟ ಏರಿಯಾಗಳಿಗೆ ತೆರಳಿ ಅಲ್ಲಿನ ಜನರ ನೀರಿನ ಕಷ್ಟದ ಬಗ್ಗೆ ವರದಿ ಮಾಡ್ತಾ ಇದ್ವಿ. ಎಷ್ಟೊಂದು ಕಡೆ ಪರಿಹಾರವನ್ನು ಕೂಡ ದೊರಕಿಸಿಕೊಟ್ವಿ. ಒಂದು ಕಡೆ ಟ್ಯಾಂಕರ್ ಮಾಫಿಯಾದಿಂದ ಹಿಡಿದು ಇನ್ನೊಂದು ಕಡೆ ಕುಡಿಯುವ ನೀರಿಗೆ ಬೋರ್ವೆಲ್ಗಳು ಬತ್ತಿ ಹೋಗಿ ಕಾವೇರಿ ನೀರು ಕೂಡ ಸಿಗ್ತೇನೆ. ಜನ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ ಕುಡಿಯುವ ನೀರಿಗಾಗಿ. ಎಷ್ಟೋ ಕಡೆ ಕಾರ್ಯಕ್ರಮಗಳೇ ರದ್ದಾಗಿ ಹೋಗಿವೆ ನೀರಿನ ಸಮಸ್ಯೆಯಿಂದಾಗಿ. ಆದರೆ ಇಲ್ಲಿ ಹೈಫೈ ಮಂದಿ ಹೋಳಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ನೀರನ್ನ ಯಾವ ರೀತಿ ಪೋಲು ಮಾಡ್ತಾ ಇದ್ದಾರೆ. ರೈನ್ ಡ್ಯಾನ್ಸ್ ಮಾಡುವ ಮೂಲಕ, ಅದು ಕೂಡ ಜಲಮಂಡಳಿಯ ಪರ್ಮಿಷನ್ ಇಲ್ಲ. ಜಲಮಂಡಳಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸದೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಉಲ್ಲಂಘನೆ ಮಾಡೋದು ಕಾನೂನು ಪ್ರಕಾರ ಅಪರಾಧ ಅನ್ನುವಂತಹ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿತ್ತು. ಯಾಕಂದ್ರೆ ಜಲಮಂಡಳಿ ಆದೇಶದ ಉಲ್ಲಂಘನೆ ಆಗುತ್ತೆ ಸ್ಪಷ್ಟವಾಗಿ ಅದು. ಇಲ್ಲಿ ಇನ್ನೊಂದು ಕಡೆ ನೀರಿಗಾಗಿ ಯಾವ ರೀತಿ ಬವಣೆ ಪಡ್ತಾ ಇದ್ದಾರೆ ಜನ ಅಂತ ನೋಡ್ತಾ ಇದ್ವಿ. ಕುಡಿಯುವ ನೀರಿಗೆ ಸಾವಿರಾರು ರೂಪಾಯಿ ದುಡ್ಡು ಸುರಿದು ನೀರು ಕುಡಿತಾ ಇದ್ದಾರೆ ಜನ. ಅದು ಕೂಡ ಸಿಗೋ ನೀರು ಕಲುಷಿತ ನೀರು. ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಖಾಲಿ ಕೊಡಗಳನ್ನು ಹಿಡಿದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಶೋಕಿಯ ದೃಶ್ಯ. ಹೋಳಿ ಹಬ್ಬವನ್ನ ನೀರು ಈ ರೀತಿ ವ್ಯರ್ಥ ಮಾಡದೆ ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಅದು ಭೀಕರ ಬರ ಇರೋ ಈ ಸಂದರ್ಭದಲ್ಲಿ ಇಷ್ಟು ಮಟ್ಟಿಗೆ ರೈನ್ ಡ್ಯಾನ್ಸ್ ಅಥವಾ ನೀರಿನ ಒಂದು ಪೋಲಾಗುವಿಕೆ ಬೇಕಿತ್ತಾ? ಇದು ಜನ ಕೇಳ್ತಾ ಇದ್ದಾರೆ. ಇದು ಕೇಳ್ತಾ ಇರೋದು ಬೇರೆ ಯಾರು ಅಲ್ಲ, ನೀರಿಗಾಗಿ ಪರದಾಡ್ತಾ ಇರುವಂತಹ ಏರಿಯಾಗಳ ಜನ ಕೇಳ್ತಾ ಇರೋದು. ನಾವಿಲ್ಲಿ ಕುಡಿಯೋಕೆ ನೀರಿಲ್ಲದೆ ಸಾಯ್ತಾ ಇದ್ದೀವಿ, ಇವರಿಗೆ ಡ್ಯಾನ್ಸ್ ಮಾಡೋದಕ್ಕೆ ಕುಣಿಯೋದಕ್ಕೆ ನೀರು ಬೇಕಾ? ಹಾಗಾದ್ರೆ ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಹೋಳಿ ಸಂಭ್ರಮದಲ್ಲಿ ನೀರನ್ನ ಪೋಲು ಮಾಡಲಾಗ್ತಾ ಇದೆ. ವಿದ್ಯಾಗಿರಿ ಸರ್ಕಲ್ ಅಲ್ಲಿ ಯುವ ಜನತೆ ರೈನ್ ಡ್ಯಾನ್ಸ್ ಮಾಡಿದ್ದಾರೆ. ನೀರಿನ ಒಕ್ಕುಳಿ ಜೊತೆಗೆ ಡಿಜೆ ಸದ್ದಿಗೆ ಯುವಕ ಯುವತಿಯರು ಹೆಜ್ಜೆ ಹಾಕ್ತಾ ಇದ್ದಾರೆ. ನೋಡಿ, ಯುವಕ ಯುವತಿಯರು ನಾಳಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ನೀರಿನ ಸಮಸ್ಯೆ ಯಾವ ಮಟ್ಟಿಗೆ ಜನರನ್ನ ಕಾಡ್ತಾ ಇದೆ, ಹೆಚ್ಚಿನ ಒಂದು ಅರಿವು ಯುವಕ ಯುವತಿಯರು ಇಟ್ಕೋಬೇಕಾಗತ್ತೆ. ಆದ್ರೆ ಇಲ್ಲಿ ಅವರೇ ಈ ರೀತಿ ನೀರನ್ನ ಪೋಲು ಮಾಡುವಷ್ಟು ಮಟ್ಟಿಗೆ ಸಂಭ್ರಮದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ನಿಜವಾದ ಸಮಸ್ಯೆ ಬಗ್ಗೆ ಅರಿವು ಯಾರಿಗಿರುತ್ತೆ? ಹಾಗಾದ್ರೆ ಇನ್ನು ಹೋಳಿ ಹಬ್ಬದ ಸಂಭ್ರಮದ ಸಂದರ್ಭ ರೈನ್ ಡ್ಯಾನ್ಸ್ ಆಯೋಜನೆ ಮಾಡಲಾಗಿತ್ತು. ಇದು ಬಾಗಲಕೋಟೆಯ ವಿದ್ಯಾಗಿರಿ ಸರ್ಕಲ್ನ ಯುವಕ ಯುವತಿಯರು ಹೋಳಿ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿರೋದು. ಇಲ್ಲೂ ಕೂಡ ಅಷ್ಟೇ ನೀರನ್ನ ಪೋಲು ಮಾಡಲಾಗಿತ್ತು ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಎರಡೂ ಕಡೆಯೂ ಕೂಡ, ಒಂದು ಕಡೆ ವಿದ್ಯಾಗಿರಿ ಸರ್ಕಲ್ ಬಾಗಲಕೋಟೆ, ಇನ್ನೊಂದು ಕಡೆ ಬೆಂಗಳೂರಲ್ಲಿ ಈ ರೀತಿಯ ನೀರಿನ ಒಂದು ವ್ಯರ್ಥ ಮಾಡಿರೋದು, ನೀರಿನ ಪೋಲಾಗುವಿಕೆಯನ್ನು ನೋಡ್ತಾ ಇದ್ದೀವಿ. ಬೆಂಗಳೂರು ಮತ್ತೆ ಬಾಗಲಕೋಟೆ ಎರಡೂ ಬದಿಯೂ ಕೂಡ ಯುವಕ ಯುವತಿಯರೇ ಈ ರೀತಿಯ ಒಂದು ನಿರ್ಧಾರದಲ್ಲಿ ಭಾಗಿಯಾಗಿರೋದು ಬಹಳ ಖೇದಕರ ಇದು. ಯಾಕಂದ್ರೆ ನೀರಿನ ಒಂದು ಭೀಕರ ಪರಿಸ್ಥಿತಿ, ನೀರಿನ ಕ್ಷಾಮ ಇದೆಯಲ್ಲ, ಇದ್ರ ಬಗ್ಗೆ ಅರಿವಿರಬೇಕಾಗಿತ್ತು ಇವರಿಗೆಲ್ಲ. ಅದರ ಅರಿವು ಒಂದು ಸ್ವಲ್ಪನೂ ಇಲ್ಲದೆ ಬರೀ ಸಂಭ್ರಮಾಚರಣೆಯಲ್ಲಿ ತೊಡಗಿರೋದು ನಿಜಕ್ಕೂ ಕೂಡ ವಿಷಾದನೀಯ ಅಂತ ಅನ್ಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೂರ್ಣಿಮಾ. ನಿಜಕ್ಕೂ ಕೂಡ ಈ ಭೀಕರ ಬರ ಪರಿಸ್ಥಿತಿಯಲ್ಲಿ ಒಂದು ಹಾನಿ ನೀರು ಸಿಕ್ಕರೆ ಸಾಕು ಅಂತ ಏರಿಯಾಗಳ ಜನ ಖಾಲಿ ಕೊಡ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ನೀರಿಲ್ಲದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಅಂಥದ್ರಲ್ಲಿ ಇಲ್ಲಿ ಕುಣಿಯೋದಿಕ್ಕೆ ನೀರನ್ನ ಈ ಮಟ್ಟಿಗೆ ಪೋಲು ಮಾಡ್ತಾ ಇದ್ದಾರಲ್ಲ, ಯಾರು ಪರ್ಮಿಷನ್ ಕೊಟ್ಟರು ಇವರಿಗೆ? ಯಾವ ರೀತಿ ಒಂದು ಅರಿವಿದೆ ಇವರಲ್ಲಿ ಅಂತ? ಹೌದು ಸುಕನ್ಯಾ, ಈಗಾಗಲೇ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಆಕಾರ ಉಂಟಾಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಟ್ಯಾಂಕರ್ಗಳನ್ನ ಬಳಕೆ ಮಾಡಿಕೊಂಡು ನೀರುಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ರೂಪಾಯಿ ಇದರಿಂದ ವೆಚ್ಚಿಸ್ತಾ ಇದ್ದಾರೆ. ಸೊ ಇದ್ರ ಮಾಹಿತಿ ಜನಸಾಮಾನ್ಯರಿಗೆ ಗೊತ್ತಿದ್ರು ಕೂಡ ಬೆಂಗಳೂರಿನಲ್ಲಿ ಈಗಾಗಲೇ ಕೆಲವೊಂದು ಅಪಾರ್ಟ್ಮೆಂಟ್ ಗಳಲ್ಲಿ ಹಾಗೆ ಕೆಲವೊಂದು ರೆಸಾರ್ಟ್ ಗಳಲ್ಲಿ ಅದ್ದೂರಿಯ ರೈನ್ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಹೋಳಿ ಸೆಲೆಬ್ರೇಷನ್ಸ್ ಗಳನ್ನ ಕೂಡ ಮಾಡ್ಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಅಸೋಸಿಯೇಷನ್ ಜೊತೆಗೂ ಕೂಡ ಏನ್ ಜಲಮಂಡಳಿ ಅಧಿಕಾರಿಗಳು ಸಭೆಯನ್ನ ಮಾಡಿದ್ರು. ಅದನ್ನ ಮೀರಿಯೂ ಕೂಡ ಈಗಾಗಲೇ ಮನವಂತೆ ರೈನ್ ಡ್ಯಾನ್ಸ್ ಗಳನ್ನ ಆಯೋಜನೆ ಮಾಡೋದಾಗಿರ್ಬೋದು, ಹಾಗೆ ಸ್ವಿಮ್ಮಿಂಗ್ ಪೂಲ್ ರೈನ್ ಡ್ಯಾನ್ಸ್ ಗಳನ್ನ ಮಾಡಿರೋದಾಗಿರ್ಬೋದು, ಈ ರೀತಿಯಂತಹ
ಪ್ರಕರಣಗಳು ಕೂಡ ಕಂಡುಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಲಮಂಡಳಿ ಅಧಿಕಾರಿಗಳು ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಒಂದು ವಾರದ ಹಿಂದೆಯಿಂದಲೂ ಕೂಡ ಸಭೆಗಳನ್ನ ಮಾಡಿ ಯಾವುದೇ ರೀತಿಯಂತಹ ರೈನ್ ಡ್ಯಾನ್ಸ್ ಅನ್ನ ಮಾಡಬಾರ್ದು, ಜೊತೆಗೆ ಏನಾದ್ರು ಮಾಡಿದಂತ ಕಂಡು ಬಂದಿದ್ದ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ತೀವಿ ಅನ್ನೋ ಕುರಿತಾಗಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದು. ಸೊ ಅದನ್ನ ಮೀರಿ ಕೂಡ ಈಗಾಗಲೇ ಕೆಲವೊಂದು ರೆಸಾರ್ಟ್ ನ ಮಾಲೀಕರು ಈ ರೀತಿಯಾದಂತಹ ರೈನ್ ಡ್ಯಾನ್ಸ್ ಗಳನ್ನ ಹಾಗೆ ಸ್ವಿಮ್ಮಿಂಗ್ ಪೂಲ್ ಗಳ ಡ್ಯಾನ್ಸ್ ಗಳನ್ನ ಕೂಡ ಆಯೋಜನೆ ಕೂಡ ಮಾಡಿರ್ತಕ್ಕಂಥ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಲಮಂಡಳಿ ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ. ಸೊ ಅವರು ಮುಂದೆ ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಈ ಒಂದ್ಸತಿ ಅಂದ್ರೆ ಈಗಾಗಲೇ ಎಲ್ಲಾ ರೆಸಾರ್ಟ್ ಗಳಾಗಿರ್ಬೋದು ಹಾಗೆ ಹೋಟೆಲ್ಗಳಾಗಿರ್ಬೋದು ಎಲ್ಲ ಸೂಕ್ತವಾಗಿ ಹೋಗಿ ಖುದ್ದಾಗಿ ಹೋಗಿ ಸೂಚನೆಯನ್ನು ಕೊಟ್ಟು ನೋಟಿಸ್ಗಳನ್ನ ಕೊಟ್ಟಿದ್ರು ಕೂಡ ಈ ರೀತಿಯಾದಂತಹ ಕ್ರಮವನ್ನ ಅಂದ್ರೆ ಹೋಲಿ ಸೆಲೆಬ್ರೇಷನ್ ಮಾಡಿರೋದು ನಿಜವಾಗ್ಲೂ ಒಂದ್ ರೀತಿಯಾಗಿ ಅಂದ್ರೆ ಜಲಮಂಡಳಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಭಯ ಇಲ್ಲೇ ಇಲ್ಲಿ ಸೂಕ್ತವಾದ ಗೊತ್ತಾಗ್ತಾ ಇದೆ ಸುಕನ್ಯಾ. ಅಂದ್ರೆ ಪೂರ್ಣಿಮಾ, ಈ ಖಾಸಗಿ ರೆಸಾರ್ಟ್ ಇದು ಒಂದೇನಾ ಅಥವಾ ಇನ್ನೂ ಕೆಲ ರೆಸಾರ್ಟ್ಗಳು ಈ ರೀತಿ ಮಾಡಿದ್ಯಾ? ಯಾವ ರೆಸಾರ್ಟ್ ಇದು? ಮತ್ತೆ ಇದಕ್ಕೆ ಸಂಬಂಧಪಟ್ಟ ಜಲಮಂಡಳಿ ಇದಕ್ಕೆ ಅನುಮತಿ ನಿರಾಕರಿಸಿದ್ರು ಕೂಡ ಇವರು ಈ ರೀತಿ ಮಾಡಿದ್ರು ಅಂತಂದ್ರೆ ಏನ್ ಕ್ರಮ ಕೈಗೊಳ್ಳಲಾಗುತ್ತೆ ಹಾಗಾದ್ರೆ? ಹೌದು ಸುಕನ್ಯಾ, ಈಗಾಗಲೇ ಈ ಒಂದು ಹೋಲಿ ಸೆಲೆಬ್ರೇಷನ್ 2 ದಿನದಿಂದ ಮಾಡಲಾಗ್ತಾ ಇದೆ. ನಿನ್ನೆ ಕೂಡ ನಡೆದಿದೆ. ಈಗ ಇವತ್ತು ಕೂಡ ಕೆಲವೊಂದು ಹೋಟೆಲ್ಗಳಲ್ಲಿ ಹಾಗೆ ರೆಸಾರ್ಟ್ಗಳಲ್ಲಿ ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ. ಈ ಸದ್ಯಕ್ಕೆ ಇವತ್ತು ನಾವು ನೋಡ್ತಾ ಇರತಕ್ಕಂತಹ ದೃಶ್ಯಾವಳಿ ಏನಿದೆ ಅದು ವರ್ತೂರಿನಲ್ಲಿ ಕಂಡುಬರುತ್ತಂತಹ ಅಂದ್ರೆ ದೃಶ್ಯಾವಳಿ ಅದು. ವರ್ತೂರಿನ ಒಂದು ಖಾಸಗಿ ರೆಸಾರ್ಟ್ ನಲ್ಲಿ ಈ ರೀತಿಯಾಗಿ ಅದ್ದೂರಿಯಾದಂತಹ ರೈನ್ ಡ್ಯಾನ್ಸ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಡ್ಯಾನ್ಸ್ ಅನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಲಮಂಡಳಿ ಅಧಿಕಾರಿಗಳು ಈಗಾಗಲೇ ಹೇಳಿರುವಂತಹ ಕ್ರಿಮಿನಲ್ ಕೇಸ್ ಅನ್ನ ಏನ್ ಹಾಕಿ ಅಂತ ಹೇಳಿದ್ದಾರೆ. ಸೊ ಅದನ್ನ ಕೂಡ ಹಾಕ್ಬೇಕಾಗುತ್ತೆ. ಅಲ್ಲಿನ ಜಲಮಂಡಳಿಯ ಇಂಜಿನಿಯರ್ಸ್ ಗಳು ಏನಿರ್ತಾರೆ ಸೊ ಅವರು ಕೂಡ ಸೂಕ್ತವಾಗಿ ಅಲ್ಲಿನ ರೆಸಾರ್ಟ್ ಗಳಿಗೆ ಭೇಟಿ ನೀಡಿ ಏನೇನಾಗಿದೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ಅಸೋಸಿಯೇಷನ್ ಕೂಡ ಒಂದು ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಧನ್ಯವಾದ ಪೂರ್ಣಿಮಾ.